ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡು ಎರಡೂ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಯುನಾನಿಮಸ್ ಆಗಿ ಪಾಸ್ ಮಾಡಿ ಆ ರೆಸಲ್ಯೂಷನ್ ಗವರ್ನರ್ ಅವರಿಗೆ ಕಳಿಸಿದೆ. 11 ತಿಂಗಳಾಗಿ ಇವತ್ತಿನವರೆಗೂ ಗವರ್ನರ್ ಅದನ್ನು ಮಾಡಿಲ್ಲ. ಹಲವಾರು ಸಮಸ್ಯೆಗಳನ್ನು ಅವರಿಗೆ ನಿನ್ನೆ ನಾನು ಮೊನ್ನೆ ತರಬೇತಿ ರಾಜ್ಯಪಾಲರನ್ನ 12ರಿಂದ 12 ಅವರು ಭೇಟಿಗೆ ಮಾತನಾಡಿ 12 ಅವರಿಗೆ ಆ ಭಾಗದ ಜನತೆಯ ವಿಚಾರ ಹಾಗೂ ಅದರ ಬಗ್ಗೆ ಏನು ಮಾಡಬೇಕು, ಅದರಿಂದ ಆ ಭಾಗದ ಅಭಿವೃದ್ಧಿಗೆ ಏನು ಪೂರಕ ಆಗುತ್ತದೆ ಎಂಬುದನ್ನು ನಾನು ವಿನಂತಿ ಮೂಲಕ ತಿಳಿಸಿದ್ದೆ. ಅವರು 2 ವಿಚಾರ ಪ್ರಸ್ತಾಪ ಮಾಡಿದರು. ಹುಬ್ಬಳ್ಳಿ ಧಾರವಾಡ ನಗರಸಭೆಗಳ ಮಹಾನಗರ ಪಾಲಿಕೆಯನ್ನು ಪ್ರತ್ಯೇಕ ಮಾಡುವುದು ಸರ್ಕಾರ ಕೆಲಸ. ಅದು ಮೊದಲಿದ್ದ ಮಹಾನಗರ ಪಾಲಿಕೆಯನ್ನು ರಿಸರ್ವ್ ಮಾಡಿ ಅದು ತಪ್ಪು. ಈಗ ಪ್ರತ್ಯೇಕ ಮಾಡಿದ್ರೆ ಅದು ಹೋಗ್ಬಿಡ್ತದೆ. ಅವಶ್ಯಕತೆ ಈ ರೀತಿಯ ಜನಗಳು ನೋಡಿ ಅದಕ್ಕೋಸ್ಕರ ನಾನು ಹೇಳಿದೆ, ಇದನ್ನು ನೀವು ಕಾರ್ಯಕ್ರಮದ ತಾನೇ ಹೋಗ್ಬಿಡ್ತಾರೆ. ಇನ್ನೊಂದು ಹೇಳಿದ್ರು, ಜನಗಣತಿ ನೀಡಿದೆ, ಮನೆ ಮನೆಗೆ ಗಣತಿ ನೀಡಿದೆ, ಕೇಂದ್ರ ಸರ್ಕಾರದ ಆದೇಶದ ಇಂಥ ಹೊತ್ತಿನಾಗ ನಾವು ಬೇರೆ ನಿರ್ಧಾರ ತೆಗೆದುಕೊಳ್ಳೋದು ಮನೆಯಲ್ಲಿ ಮಾತು ಅದು ಇಮಿಡಿಯೇಟ್ ಕಾರ್ಯಕ್ಕೆ ಪರವಾಗಿ ಯಾವುದೇ ಅವರು ಆ ನೌಕರದಾರರಿಗೆ ಯಾರು ಜನಗಣತಿಯ ಸೇವೆ ಇರ್ತಾರೆ ಅವ್ರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂಬ ಮಾತನ್ನು ಹೇಳಿ ಅವರಿಗೆ ಒಪ್ಪಿದ್ದೇನೆ. ಅವರು ತೀವ್ರದಲ್ಲಿ ಸೇರಿ ನಾನು ಕೆಲವು ಪೂರೈಸಬೇಕಾಗಿತ್ತು. ಸರ್ಕಾರ ಕೊಟ್ಟರೆ ನಾನು ಪೂರೈಸಿ ಮಾಡ್ತೀನಿ ಅಂತ ಹೇಳಿದರು. ಈಗ ಇನ್ನು 2 ತಿಂಗಳ ಒಳಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ